10ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ 9 ಆನುವಂಶೀಯತೆ ಮತ್ತು ಜೀವ ವಿಕಾಸ ಭಾಗ 2. ವಿದ್ಯಾರ್ಥಿಗಳೇ, ಈ ಅಧ್ಯಾಯಕ್ಕೆ ನಿಮಗೆ ಸ್ವಾಗತ. ಭಾಗದಲ್ಲಿ ನಾವು ಗಳಿಸಿದ ಆನುವಂಶೀಯತೆ ನಿಯಮಗಳು, ಮೆಂಡೆಲರ ಆನುವಂಶೀಯತೆ ಪ್ರಯೋಗಗಳಾದಂತಹ ಏಕತಳೀಕರಣ ಪ್ರಯೋಗ, ದ್ವಿತಳೀಕರಣ ಪ್ರಯೋಗ ಹಾಗೂ ಲಿಂಗ ನಿರ್ಧರಣೆ ಇವುಗಳ ಬಗ್ಗೆ ತಿಳಿಯೋಣ. ವಿದ್ಯಾರ್ಥಿಗಳೇ, ಹಿಂದಿನ ಭಾಗದಲ್ಲಿ ನೀವು ಮೆಂಡೆಲರು ತಮ್ಮ ಆನುವಂಶೀಯತೆ ಕುರಿತು ಪ್ರಯೋಗವನ್ನು ಮಾಡಲು ಬಟಾಣಿ ಸಸ್ಯಗಳನ್ನು ಏಕೆ ಆಯ್ಕೆ ಮಾಡಿಕೊಂಡರು ಎಂಬುದಕ್ಕೆ ಕಾರಣಗಳನ್ನು ಈಗಾಗಲೇ ತಿಳಿದಿದ್ದೀರಲ್ಲವೇ? ಮಕ್ಕಳೇ, ಪೀಳಿಗೆಯಿಂದ ಪೀಳಿಗೆಗೆ ಗುಣಲಕ್ಷಣಗಳು ವರ್ಗಾವಣೆಯಾಗುವಂತಹ ಆನುವಂಶೀಯ ಕುರಿತು ನಡೆಸಿದಂತಹ ಪ್ರಯೋಗಗಳಲ್ಲಿ ಮೆಂಡೆಲರು ಮಾಡಿದಂತಹ ಪ್ರಯೋಗವೆಂದರೆ ಮೊದಲನೇದಾಗಿ ಏಕತಳೀಕರಣ ಪ್ರಯೋಗ. ಮೊದಲನೇದಾಗಿ ನಾವು ಏಕತಳೀಕರಣ ಎಂದರೇನು ಎಂಬುದನ್ನು ತಿಳಿಯೋಣ. ಏಕ ಎಂದರೆ ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸುವುದನ್ನು ಏಕತಳೀಕರಣ ಎಂದು ಕರೆಯುತ್ತೇವೆ. ಮಕ್ಕಳೇ, ಈಗಾಗಲೇ ನೀವು ಬಟಾಣಿ ಗಿಡದ 7 ವಿಭಿನ್ನವಾದ ಲಕ್ಷಣಗಳನ್ನು ತಿಳಿದಿದ್ದೀರಲ್ಲವೇ? ಪ್ರತಿಯೊಂದು ಲಕ್ಷಣದಲ್ಲಿ ಸಹ 2 ಭಿನ್ನ ರೂಪಗಳಿರುವುದನ್ನು ನಾವು ನೋಡಿದ್ದೇವೆ. ಹೀಗೆ ಯಾವುದೇ ಒಂದು ಲಕ್ಷಣಕ್ಕೆ ಸಂಬಂಧಿಸಿದಂತೆ 2 ಭಿನ್ನವಾದ ರೂಪಗಳನ್ನು ಹೊಂದಿರುವಂತಹ ಸಸ್ಯಗಳನ್ನು ಸಂಕರಗೊಳಿಸುವುದಕ್ಕೆ ಏಕತಳೀಕರಣ ಎಂದು ಕರೆಯುತ್ತೇವೆ. ಉದಾಹರಣೆ, ಕಾಂಡದ ಉದ್ದಕ್ಕೆ ಸಂಬಂಧಿಸಿದಂತೆ ಎತ್ತರವಾದ ಕಾಂಡ ಹೊಂದಿರುವ ಸಸ್ಯ, ಗಿಡ್ಡವಾದ ಕಾಂಡವನ್ನು ಹೊಂದಿರುವ ಸಸ್ಯ. ಈ ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲಿ ಒಂದು ಸಸ್ಯವು ಎತ್ತರವಾದ ಕಾಂಡವನ್ನು ಹೊಂದಿದೆ, ಹಾಗೆ ಇನ್ನೊಂದು ಸಸ್ಯವು ಗಿಡ್ಡವಾದ ಕುಬ್ಜವಾದ ಕಾಂಡವನ್ನು ಹೊಂದಿದೆ. ಇಲ್ಲಿ ಲಕ್ಷಣ ಎಷ್ಟು? ಒಂದೇ ಲಕ್ಷಣ, ಅಂದರೆ ಕಾಂಡದ ಉದ್ದ. ಹೀಗೆ ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ 2 ಭಿನ್ನವಾದ 2 ರೂಪಗಳನ್ನು ತೋರಿಸುವಂತಹ ಸಸ್ಯಗಳನ್ನು ಸಂಕರಿಸುವುದಕ್ಕೆ ಏಕತಳೀಕರಣ ಎಂದು ಕರೆಯುತ್ತೇವೆ. ಎತ್ತರವಾದ ಕಾಂಡ ಹೊಂದಿರುವ ಬಟಾಣಿ ಸಸ್ಯ, ಕುಬ್ಜವಾದ ಕಾಂಡ ಹೊಂದಿರುವ ಬಟಾಣಿ ಸಸ್ಯವನ್ನು ಅವರು ಆಯ್ಕೆ ಮಾಡಿಕೊಂಡರು ಏಕತಳೀಕರಣ ಪ್ರಯೋಗಕ್ಕಾಗಿ. ಮೆಂಡೆಲರು ತಮ್ಮ ಏಕತಳೀಕರಣ ಪ್ರಯೋಗದಲ್ಲಿ ಗಿಡ್ಡವಾದ ಬಟಾಣಿ ಸಸ್ಯದ ಪರಾಗಗಳನ್ನು ಎತ್ತರವಾದ ಗಿಡದ ಹೂವಿನ ಮೇಲೆ ಪರಕೀಯ ಪರಾಗಸ್ಪರ್ಶವಾಗುವಂತೆ ಮಾಡಿದರು. ಹೀಗೆ ಪರಕೀಯ ಪರಾಗಸ್ಪರ್ಶವಾದ ನಂತರ ನಿಷೇಚನೆ ನಡೆದು ಬೀಜಗಳು ಉತ್ಪತ್ತಿಯಾದವು. ನಂತರ ಆ ಬೀಜಗಳನ್ನು ಅವರು ಬಿತ್ತಿದಾಗ ಮುಂದಿನ ಋತುವಿನಲ್ಲಿ ಆ ಸಸ್ಯಗಳನ್ನು ಗಮನಿಸಿದಾಗ ಎಲ್ಲ ಸಸ್ಯಗಳು ಎತ್ತರವಾಗಿ ಬೆಳೆದಿರುವುದನ್ನು ಅವರು ಗಮನಿಸಿ ಆಶ್ಚರ್ಯಗೊಂಡರು. ಹಾಗಾದರೆ ಕುಬ್ಜವಾದ ಗುಣ ಎಲ್ಲಿ ಹೋಯಿತು? ಇಲ್ಲಿ ಯಾವುದೇ ಕುಬ್ಜವಾದ ಗುಣವು ವ್ಯಕ್ತವಾಗಲಿಲ್ಲ. ಇದನ್ನು
ಈ ಸಸ್ಯಗಳನ್ನು ಅವರು F1 ಪೀಳಿಗೆಯ ಅಥವಾ ಮೊದಲನೇ ಪೀಳಿಗೆಯ ಸಸ್ಯಗಳು ಎಂದು ಕರೆದರು. F1 ಪೀಳಿಗೆಯ ಎಲ್ಲ ಸಸ್ಯಗಳು ಹೇಗೆ ಬೆಳೆದಿದ್ದವು? ಎಲ್ಲ ಸಸ್ಯಗಳು ಎತ್ತರವಾಗಿ ಬೆಳೆದಿದ್ದವು. ಈ ಎತ್ತರವಾದ ಗುಣವನ್ನು ಅವರು ಪ್ರಬಲ ಅಂಶ ಎಂದು ಗುರುತಿಸಿದರು. ಅಂದರೆ ಮೊದಲ ಪೀಳಿಗೆಯಲ್ಲಿ ಅರೆ-ಬರೆ ಗುಣಗಳಿರಲಿಲ್ಲ. ಅಂದರೆ ಅರ್ಧ ಕುಬ್ಜ ಗಿಡಗಳು, ಅರ್ಧ ಎತ್ತರವಾದ ಗುಣಗಳು ಇರಲಿಲ್ಲ. ಎಲ್ಲ ಸಸ್ಯಗಳು ಎತ್ತರವಾಗಿ ಬೆಳೆದಿದ್ದವು. F1 ಪೀಳಿಗೆಯ ಎತ್ತರ ಸಸ್ಯಗಳಲ್ಲಿ ನಂತರ ಹೀಗೆ ಬೆಳೆದಂತಹ ಎತ್ತರವಾದ ಸಸ್ಯಗಳ ಬೀಜಗಳನ್ನು ಅವರು ಸಂಗ್ರಹಿಸಿ ಮುಂದೆ ಸ್ವಕೀಯ ಬೀಜಗಳನ್ನು ಬಿತ್ತಿ ನಂತರ ಅವು ಹೂ ಬಿಟ್ಟಾಗ ಸ್ವಕೀಯ ಪರಾಗಸ್ಪರ್ಶವಾಗುವಂತೆ ಹಾಗೆಯೇ ಬಿಟ್ಟರು. F1 ಪೀಳಿಗೆಯ ಎತ್ತರದ ಸಸ್ಯಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಂತಾನೋತ್ಪತ್ತಿ ನಡೆಸಿದಾಗ ಆಗ ಬೆಳೆದಂತಹ ಸಸ್ಯಗಳು, ಇಲ್ಲಿ ಗಮನಿಸಿ ಮಕ್ಕಳೇ, ಎತ್ತರ ಮತ್ತು ಎತ್ತರ ಅಂದರೆ ಇವು F1 ಪೀಳಿಗೆಯ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶವಾಗುವಂತೆ ಮಾಡಿದಾಗ ಅವುಗಳ ಬೀಜಗಳನ್ನು ಮುಂದಿನ ಋತುವಿನಲ್ಲಿ ಬಿತ್ತಿದಾಗ ಅವರಿಗೆ ದೊರೆತಂಥ ಫಲಿತಾಂಶ ಏನಾಗಿತ್ತು? F2 ಪೀಳಿಗೆಯ ಸಂತತಿಯಲ್ಲಿ 3 ಭಾಗ ಸಸ್ಯಗಳು ಎತ್ತರವಾಗಿದ್ದರೆ 1 ಭಾಗ ಸಸ್ಯಗಳು ಕುಬ್ಜವಾಗಿದ್ದವು. ಅಂದರೆ 3:1 ಅನುಪಾತದಲ್ಲಿ ಸಸ್ಯಗಳು ಬೆಳೆದಿರುವುದನ್ನು ನೋಡಿ ಅವರು ಆಶ್ಚರ್ಯಗೊಂಡರು. ಮಕ್ಕಳೇ, ಇಲ್ಲಿ ಚಿತ್ರದಲ್ಲಿ ಗಮನಿಸಿ, 3 ಸಸ್ಯಗಳು ಎತ್ತರವಾಗಿ ಬೆಳೆದಿದ್ದರೆ 1 ಸಸ್ಯ ಕುಬ್ಜವಾಗಿ ಬೆಳೆದಿದೆ. ಅಂದರೆ 2ನೇ ಪೀಳಿಗೆಯ ಸಸ್ಯಗಳು 3:1 ಅನುಪಾತ 1ರಲ್ಲಿ ಎತ್ತರ ಮತ್ತು ಗಿಡ್ಡ ಸಸ್ಯಗಳನ್ನು ಹೊಂದಿದ್ದವು. ಇವುಗಳಿಗೆ F2 ಪೀಳಿಗೆಯ ಸಸ್ಯಗಳು ಎಂದು ಕರೆದರು. ಇಲ್ಲಿ ಎತ್ತರ ಎಂಬುದನ್ನು ಗುಣವನ್ನು ಪರಿಗಣಿಸಲು ಲಿಂಗಾಣುಗಳನ್ನು ಇಲ್ಲಿ ಕ್ಯಾಪಿಟಲ್ TT ಎಂದು ಬರೆದುಕೊಳ್ಳುತ್ತೇವೆ. ಟಾಲ್ ಅಂದರೆ ಎತ್ತರ. ಸ್ಮಾಲ್ TT ಎಂಬುದು ಏನನ್ನು ಸೂಚಿಸುತ್ತದೆ? ಕುಬ್ಜವನ್ನು ಸೂಚಿಸುತ್ತದೆ. ಎತ್ತರ ಎಂಬುದು ಪ್ರಬಲ ಅಂಶ, ಕುಬ್ಜ ಎನ್ನುವುದು ಇಲ್ಲಿ ದುರ್ಬಲ ಅಂಶವಾಗಿದೆ. ಮೊದಲನೇ ಸಂತತಿಯಲ್ಲಿ ಕಂಡುಬಂದ ಎಲ್ಲ ಸಸ್ಯಗಳು ಎತ್ತರವಾಗಿದ್ದವು. ಇಲ್ಲಿ ಪ್ರಬಲ ಅಂಶವು ವ್ಯಕ್ತವಾಯಿತು. ಕ್ಯಾಪಿಟಲ್ T ಸ್ಮಾಲ್ t ಇದ್ದರೆ ಎಲ್ಲ ಸಸ್ಯಗಳು ಎತ್ತರ ಎಂದು ಸೂಚಿಸುತ್ತದೆ. ಹಾಗೆ 2ನೇ ಪೀಳಿಗೆಯಲ್ಲಿ ಗಮನಿಸಿ ಮಕ್ಕಳೇ, ಶುದ್ಧವಾದ ಜೀನ್ಗಳನ್ನು ಹೊಂದಿರುವಂತಹ ಎತ್ತರವಾದ ಜೀನ್ಗಳನ್ನು ಹೊಂದಿರುವಂತಹ ಸಸ್ಯಗಳು 2 ಕ್ಯಾಪಿಟಲ್ T ಇರುತ್ತದೆ. 1 ಸಸ್ಯ. ಹಾಗೆಯೇ 1 ಕ್ಯಾಪಿಟಲ್ ಸ್ಮಾಲ್ t ಇರೋದು ಎಷ್ಟಿದೆ ಮಕ್ಕಳೇ? 2 ಇದೆ. ಅದರಲ್ಲಿ ಇದಕ್ಕೆ ಗಿಡ್ಡಕ್ಕೂ ಕಾರಣವಾಗಿರುವಂತಹ ಜೀನ್ಗಳು ಇದರಲ್ಲಿವೆ. ಹಾಗೆಯೇ ಕುಬ್ಜತನಕ್ಕೆ ಕಾರಣವಾದಂತಹ ಶುದ್ಧವಾದಂತಹ ಜೀನ್ಗಳನ್ನು ಹೊಂದಿರುವಂತಹ ಸಸ್ಯಗಳು ಎಷ್ಟಿದೆ? 1 ಇದೆ. ಇದನ್ನು ನಾವು ಚೆಕ್ಕರ್ ಬೋರ್ಡ್ ಸಹಾಯದಿಂದ ಹೇಗೆ ಸೂಚಿಸಬಹುದು ಎಂಬುದನ್ನು ತಿಳಿಯೋಣ. ಮಕ್ಕಳೇ, F2 ಪೀಳಿಗೆಗೆ ಫಲಿತಾಂಶ ಬರುವುದನ್ನು ಚೆಕ್ಕರ್ ಬೋರ್ಡ್ ಮೂಲಕ ಮೊಟ್ಟ ಮೊದಲು ತಿಳಿಸಿದಂತಹ ವಿಜ್ಞಾನಿ ಪುನೆಟ್. ಆದ್ದರಿಂದ ಇದನ್ನು ಪುನೆಟ್ ಚೌಕ ಎಂದು ಕರೆಯಲಾಗುತ್ತದೆ. ಭಿನ್ನ ರೂಪಗಳ ನಡುವೆ ನಡೆಸುವಂತಹ ಸಂಕರಣದಿಂದ ಮಾಡುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ ಸಹಾಯದಿಂದ ಸುಲಭವಾಗಿ ಪ್ರತಿಪಾದಿಸಬಹುದು. ಹಾಗಾದರೆ ಚೆಕ್ಕರ್ ಬೋರ್ಡ್ ಸಹಾಯದಿಂದ F2 ಪೀಳಿಗೆ ಅನುಪಾತವನ್ನು ನಾವು 3:1 ಅನುಪಾತ ಎಂದು ಹೇಗೆ ನಿರೂಪಿಸಬಹುದು? ಮಕ್ಕಳೇ, ಎತ್ತರಕ್ಕೆ ಸಂಬಂಧಿಸಿದಂಥ ಲಿಂಗಾಣುಗಳೆಂದರೆ ಕ್ಯಾಪಿಟಲ್ T.
ಕುಬ್ಜತನಕ್ಕೆ ಕಾರಣವಾದಂಥ ಲಿಂಗಾಣುಗಳನ್ನು ನಾವು ಟಿ ಎಂದು ಬರೆದುಕೊಳ್ಳುತ್ತೇವೆ. ಹಾಗೆ ಇಲ್ಲೂ ಸಹ ಕ್ಯಾಪಿಟಲ್ ಟಿ ಸ್ಮಾಲ್ ಟಿನ ಬರೆದುಕೊಳ್ಬೇಕು. ಈಗ ಇದು ನಾವು ಗುಣಿಸಿದಾಗ ಎತ್ತರ ಮತ್ತು ಎತ್ತರ ಕ್ಯಾಪಿಟಲ್ ಟಿ ಮತ್ತು ಕ್ಯಾಪಿಟಲ್ ಟಿ ಬಂದಾಗ ಇಲ್ಲಿ ಯಾವ ಗುಣ ವ್ಯಕ್ತವಾಗುತ್ತದೆ? ಎತ್ತರ. ಹಾಗೆ ಕ್ಯಾಪಿಟಲ್ ಟಿ ಇಂಟು ಸ್ಮಾಲ್ ಟಿ, ಇಲ್ಲಿ ಕೂಡ ಪ್ರಬಲ ಅಂಶ ಎತ್ತರ ಇದೆ. ಹಾಗಾದರೆ ಇಲ್ಲಿ ಸಸ್ಯಗಳು ಎತ್ತರ ಎಂಬುದನ್ನು ಸೂಚಿಸುತ್ತದೆ. ಹಾಗೆಯೇ ಒಂದು ಕ್ಯಾಪಿಟಲ್ ಮತ್ತೊಂದು ಸ್ಮಾಲ್ ಟಿ ಎರಡೂ ಗುಣಿಸಿದಾಗ ಇಲ್ಲೂ ಸಹ ಬರೋದೇನಾಗಿರ್ತದೆ? ಕ್ಯಾಪಿಟಲ್ ಟಿ ಇರುವುದರಿಂದ ಇಲ್ಲಿ ಎತ್ತರ. ಹಾಗೆ ಎರಡೂ ಕೂಡ ಚಿಕ್ಕ ಅಕ್ಷರಗಳಿದ್ದರೆ ಸ್ಮಾಲ್ ಟಿ ಇದ್ದರೆ ಅದು ಯಾವ ಸಸ್ಯವಾಗಿರುತ್ತದೆ? ಗಿಡ್ಡ ಸಸ್ಯವಾಗಿರುತ್ತದೆ. ಈ ರೀತಿ ನಾವು ಲಿಂಗಾಣುಗಳನ್ನು ಚೆಕ್ಕರ್ ಬೋರ್ಡ್ ಸಹಾಯದಿಂದ ಗುಣಿಸಿದಾಗ ಬರುವಂತಹ ಅನುಪಾತವು ಸಹ 3:1 ಆಗಿದೆ. ಎತ್ತರ 1, ಎತ್ತರ 2, ಎತ್ತರ 3. ಗಿಡ್ಡ ಎಷ್ಟಿದೆ? 1 ಇದೆ. ಇದನ್ನು ನಾವು ವ್ಯಕ್ತರೂಪ ಅನುಪಾತ ಎಂದು ಕರೆಯುತ್ತೇವೆ. ಸಸ್ಯಗಳು ಹೇಗೆ ವ್ಯಕ್ತವಾಗಿದ್ದವು? 3 ಎತ್ತರ ಮತ್ತು 1 ಗಿಡ್ಡ. ಹಾಗಾಗಿ ಏಕತಳೀಕರಣ ಪ್ರಯೋಗದ F2 ಪೀಳಿಗೆಯ ವ್ಯಕ್ತರೂಪ ಅನುಪಾತ ಎಷ್ಟು? 3:1. ಹಾಗೆಯೇ ಜೀನ್ ನಮೂನೆ ಅನುಪಾತವನ್ನು ಗಮನಿಸೋಣ. ಮಕ್ಕಳೇ, ಜೀನ್ ಎಂಬುದು ಆನುವಂಶೀಯ ಗುಣಗಳನ್ನು ಸಾಗಿಸುವಂತಹ DNA ಅಣುವಿನಲ್ಲಿರುವಂತಹ ಆನುವಂಶೀಯ ಘಟಕಗಳು ಎಂದು ನೀವು ಈಗಾಗಲೇ ತಿಳಿದಿದ್ದೀರಾ. ಹಾಗಾದರೆ ಜೀನ್ ನಮೂನೆಯ ಅನುಪಾತ ಏನಾಗಿತ್ತು? ಶುದ್ಧವಾದ ಜೀನ್ಗಳ ಎತ್ತರವಾದ ಜೀನ್ಗಳನ್ನು ಹೊಂದಿರುವುದು ಎಷ್ಟು ಸಸ್ಯಗಳು? 1. ಶುದ್ಧವಾದ ಎತ್ತರ 1. 2 ಎತ್ತರ. ಶುದ್ಧವಾಗಿಲ್ಲದ ಎತ್ತರ ಎಷ್ಟಿದೆ? 2. ಮತ್ತು ಶುದ್ಧವಾದ ಗಿಡ್ಡ ಎಷ್ಟಿದೆ? 1. ಹಾಗಾದರೆ ಜೀನ್ ನಮೂನೆಯ ಅನುಪಾತವನ್ನು ನಾವು ಏನಂತ ಬರಿಬೋದು? 1:2 ಗಿಡ್ಡ 1. ಹಾಗಾದರೆ ಏಕತಳೀಕರಣ ಪ್ರಯೋಗದ ಜೀನ್ ನಮೂನೆ ಅನುಪಾತ ಎಷ್ಟು? 1:2:1. ಮಕ್ಕಳೇ, ಮೆಂಡಲರು ತಮ್ಮ ಏಕತಳೀಕರಣ ಪ್ರಯೋಗದಿಂದ ಪ್ರತಿ ಲಕ್ಷಣವು ಅಂದರೆ ಪ್ರತಿ ಲಕ್ಷಣದ ಭಿನ್ನವಾದ ರೂಪವು, ಉದಾಹರಣೆ ನಾವೀಗ ಕಾಂಡದ ಉದ್ದಕ್ಕೆ ತೆಗೆದುಕೊಂಡರೆ ಭಿನ್ನ ರೂಪ ಯಾವುದು ಮಕ್ಕಳೇ? ಎತ್ತರ ಮತ್ತು ಗಿಡ್ಡ. ಪ್ರತಿ ಲಕ್ಷಣದ ಭಿನ್ನ ರೂಪವು ಒಂದು ಅಂಶದಿಂದ ನಿಯಂತ್ರಿಸಲ್ಪಟ್ಟಿದೆ ಎಂಬುದನ್ನು ಮೆಂಡಲರು ತಮ್ಮ ಪ್ರಯೋಗಗಳಿಂದ ಕಂಡುಕೊಂಡರು. ಎತ್ತರ ಗುಣಕ್ಕೆ ಕಾರಣವಾದ ಅಂಶವನ್ನು ಪ್ರಬಲ ಗುಣ ಎಂದು, ಅಂದರೆ ಎತ್ತರ ಗುಣಕ್ಕೆ ಕಾರಣವಾದ ಅಂಶವನ್ನು ಪ್ರಬಲ ಗುಣ ಎಂದು ಹಾಗೂ ಗಿಡ್ಡ ಗುಣದ ಅಂಶವನ್ನು ದುರ್ಬಲ ಅಂಶವೆಂದು ಕರೆದರು. ಒಂದು ಗುಣಕ್ಕೆ ಕಾರಣವಾದ ಎರಡು ವಿಭಿನ್ನ ಅಂಶಗಳು ಒಟ್ಟಿಗೆ ಇದ್ದಾಗ ಸಾಧಾರಣವಾಗಿ ಅವುಗಳಲ್ಲಿ ಯಾವ ಗುಣ ವ್ಯಕ್ತವಾಗುತ್ತದೆ? ಪ್ರಬಲ ಗುಣ ವ್ಯಕ್ತವಾಗುತ್ತದೆ. ಹಾಗಾದರೆ ದುರ್ಬಲ ಗುಣ ಏನಾಗುತ್ತದೆ? ದುರ್ಬಲ ಗುಣ ಗುಪ್ತವಾಗಿರುತ್ತದೆ ಎಂಬುದನ್ನು ಅವರು ಕಂಡುಕೊಂಡರು. ಮಕ್ಕಳೇ, F1 ಪೀಳಿಗೆಯ ಎಲ್ಲ ಸಸ್ಯಗಳು ಎತ್ತರವಾಗಿ ಬೆಳೆದಿದ್ದವು. ಹಾಗಾದರೆ ಇಲ್ಲಿ ಕುಬ್ಜ ಗುಣವು ಏನಾಯಿತು? ಕುಬ್ಜ ಗುಣವು ಗುಪ್ತವಾಗಿರುತ್ತದೆ. ಹೀಗೆ ಯಾವುದೇ ಗುಣವು ಎರಡು ಅಂಶಗಳಿಂದ ನಿಯಂತ್ರಿಸಲ್ಪಡುತ್ತದೆ ಎಂಬುದನ್ನು ಅವರು ಕಂಡುಕೊಂಡರು. ಹಾಗಾದರೆ ಇಲ್ಲಿ ಪ್ರಬಲ ಅಂಶ ಯಾವುದು ಮಕ್ಕಳೇ? ಹೌದು, ಎತ್ತರವು ಇಲ್ಲಿ ಪ್ರಬಲ ಅಂಶ. ಕುಬ್ಜ ಗುಣವು ದುರ್ಬಲ ಅಂಶವಾಗಿದೆ. ಮೆಂಡಲರು ಹೀಗೆ ಒಂದು ಲಕ್ಷಣಕ್ಕೆ ಸಂಬಂಧಿಸಿದ ಎರಡು ಭಿನ್ನವಾದ ರೂಪಗಳನ್ನು ಹೊಂದಿರುವಂತಹ ಸಸ್ಯಗಳನ್ನು
ತೆಗೆದುಕೊಂಡು ಅನೇಕ ಪ್ರಯೋಗಗಳನ್ನು ಮಾಡಿದರು. ಮಕ್ಕಳೇ, ಏಕತಳೀಕರಣ ಪ್ರಯೋಗಕ್ಕೆ ಮತ್ತೊಂದು ಉದಾಹರಣೆಯನ್ನು ಗಮನಿಸಿ. ಕೆಂಪು ಹೂಗಳನ್ನು ಬಿಡುವಂತಹ ಬಟಾಣಿ ಸಸ್ಯವನ್ನು ಮತ್ತು ತಮ್ಮ ಪ್ರಯೋಗಕ್ಕೆ ಹಾಗೂ ಬಿಳಿ ಹೂಗಳನ್ನು ಬಿಡುವಂತಹ ಬಟಾಣಿ ಸಸ್ಯಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಯೋಗ ಮಾಡಿದಾಗ ಯಾವ ಫಲಿತಾಂಶ ಬರುತ್ತದೆ ಎಂಬುದನ್ನು ನಾವೀಗ ಮತ್ತೊಂದು ಉದಾಹರಣೆಯ ಮೂಲಕ ಏಕತಳೀಕರಣ ಪ್ರಯೋಗದ ಬಗ್ಗೆ ತಿಳಿಯೋಣ. ಮಕ್ಕಳೇ, ಇಲ್ಲಿ ಹೂವಿನ ಬಣ್ಣಗಳಿಗನುಗುಣವಾಗಿ ಎರಡು ಭಿನ್ನವಾದ ರೂಪಗಳನ್ನು ನಾವು ಗಮನಿಸಬಹುದು. ಕೆಂಪು ಹೂಗಳನ್ನು ಹೊಂದಿರುವಂತಹ ಬಟಾಣಿ ಸಸ್ಯ, ಬಿಳಿ ಹೂಗಳನ್ನು ಹೊಂದಿರುವಂತಹ ಬಟಾಣಿ ಸಸ್ಯಗಳನ್ನು ಅವರು ಸಂಕರಗೊಳಿಸಿದಾಗ ಯಾವ ಫಲಿತಾಂಶ ಕಂಡುಬಂದಿತು? ಕೆಂಪು ಹೂಗಳನ್ನು ನಾವು ಲಿಂಗಾಣುಗಳನ್ನು ಯಾವ ಅಕ್ಷರದಿಂದ ಸೂಚಿಸುತ್ತೇವೆ? ಕ್ಯಾಪಿಟಲ್ ಆರ್ ಅಂದರೆ ರೆಡ್. ಹಾಗೆಯೇ ಬಿಳಿ ಹೂಗಳನ್ನು ನಾವು ಯಾವ ಅಕ್ಷರದಿಂದ ಸೂಚಿಸಿದ್ದೇವೆ? ಸ್ಮಾಲ್ ಆರ್ ಆರ್, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಇವುಗಳನ್ನು ಸಂಕರಗೊಳಿಸಿದಾಗ F1 ಪೀಳಿಗೆಯಲ್ಲಿ ಬಂದಂಥ ಎಲ್ಲ ಸಸ್ಯಗಳು ಏನಾಗಿದ್ದವು? ಮಕ್ಕಳೇ, F1 ಪೀಳಿಗೆಯ ಎಲ್ಲ ಸಸ್ಯಗಳು ಕೆಂಪು ಬಣ್ಣದ ಹೂಗಳನ್ನು ಬಿಟ್ಟಂತಹ ಬಟಾಣಿ ಗಿಡಗಳೇ ಆಗಿದ್ದವು. ಹಾಗಾದರೆ ಬಿಳಿಯ ಬಣ್ಣವು ಇದು ದುರ್ಬಲ ಗುಣವಾಗಿದ್ದು ಏನಾಗಿರುತ್ತದೆ? ಗುಪ್ತವಾಗಿರುತ್ತದೆ ಎಂದು ಕಂಡುಕೊಂಡರು. ಹಾಗೆ ಮುಂದಿನ ಋತುವಿನಲ್ಲಿ ಹೀಗೆ ಪಡೆದಂತಹ ಸಸ್ಯಗಳ ಬೀಜಗಳನ್ನು ಬಿತ್ತಿದಾಗ ಅವರು ಪಡೆದಂತಹ ಸಸ್ಯಗಳ ಒಂದು ಅನುಪಾತ ಏನಾಗಿತ್ತು? 3:1 ಅನುಪಾತದಲ್ಲಿ ಸಸ್ಯಗಳು ಬೆಳೆದಿದ್ದವು. ಇಲ್ಲಿ ಗಮನಿಸಿ ಮಕ್ಕಳೇ, 3 ಸಸ್ಯಗಳು ಯಾವ ಹೂಗಳನ್ನು ಹೊಂದಿದ್ದವು? ಕೆಂಪು ಬಣ್ಣದ ಹೂಗಳನ್ನು ಹೊಂದಿದ್ದು, ಒಂದು ಸಸ್ಯ ಮಾತ್ರ ಬಿಳಿ ಬಣ್ಣದ ಹೂಗಳನ್ನು ಹೊಂದಿತ್ತು. ಇದನ್ನು ನಾವು F2 ಪೀಳಿಗೆಯ ಸಸ್ಯಗಳು ಎಂದು ಕರೆಯುತ್ತೇವೆ. ಹೀಗೆ ಇದನ್ನು ಚೆಕ್ಕರ್ ಬೋರ್ಡ್ ಸಹಾಯದಿಂದ ಇಲ್ಲಿ ತೋರಿಸಿದ್ದೇವೆ. ಇಲ್ಲೂ ಸಹ ಶುದ್ಧವಾದ ಕೆಂಪು ಎಷ್ಟಿದೆ? 1, ಕ್ಯಾಪಿಟಲ್ ಆರ್ ಆರ್ ಹೊಂದಿದೆ. ಹಾಗೆ ಶುದ್ಧವಾದ ಬಿಳಿ ಎಷ್ಟಿದೆ ಮಕ್ಕಳೇ? 1. ಜೀನ್ ಅನುಪಾತ ಎಷ್ಟು ಹಾಗಾದರೆ? 1:2:1 ಆಗಿದೆ. ಹಾಗಾದರೆ ಮೆಂಡಲರು ತಮ್ಮ ಏಕತಳೀಕರಣ ಪ್ರಯೋಗದಲ್ಲಿ ಮತ್ತೊಂದು ಉದಾಹರಣೆಯನ್ನು ನೋಡಿದಾಗ ಅವರಿಗೆ 3:1 ಅನುಪಾತದಲ್ಲಿ F2 ಪೀಳಿಗೆಯ ಸಂತತಿಯಲ್ಲಿ ಏನಾಗಿತ್ತು? 3 ಸಸ್ಯಗಳು ಕೆಂಪು ಬಣ್ಣದ ಹೂಗಳನ್ನು ಹೊಂದಿದ್ದು, ಒಂದು ಸಸ್ಯವು ಬಿಳಿ ಬಣ್ಣದ ಹೂಗಳನ್ನು ಹೊಂದಿದ್ದವು. ಅಂದರೆ ಪ್ರಬಲ ಅಂಶವು ದುರ್ಬಲ ಅಂಶವನ್ನು ಮುಚ್ಚಿ ಹಾಕುತ್ತದೆ. ಇಲ್ಲಿ ದುರ್ಬಲ ಅಂಶವು ಗುಪ್ತವಾಗಿರುತ್ತದೆ ಎಂಬುದನ್ನು ಅವರು ಕಂಡುಕೊಂಡರು. ಹೀಗೆ ಏಕತಳೀಕರಣದ ಬಗ್ಗೆ ವಿಭಿನ್ನ ಸಸ್ಯ ಗುಣಗಳನ್ನು ಹೊಂದಿರುವಂತಹ ಸಸ್ಯಗಳನ್ನು ಸಂಕರಗೊಳಿಸಿದರು. ಮಕ್ಕಳೇ, ಈಗ ನಾವು ಮೆಂಡಲರ ಆನುವಂಶೀಯತೆ ಕುರಿತಾದಂತಹ ಮತ್ತೊಂದು ಪ್ರಯೋಗವಾದಂತಹ ದ್ವಿತಳೀಕರಣ ಪ್ರಯೋಗದ ಬಗ್ಗೆ ತಿಳಿಯೋಣ. ಮೊದಲಿಗೆ ನಾವು ದ್ವಿತಳೀಕರಣ ಎಂದರೇನು ಎಂಬುದನ್ನು ತಿಳಿಯೋಣ. ದ್ವಿ ಎಂದರೆ 2. ಇಲ್ಲಿ ಏಕತಳೀಕರಣದಲ್ಲಿ ಒಂದು ಲಕ್ಷಣ ಗಮನಿಸಿದಿರಿ. ಇಲ್ಲಿ ಈಗ ನಾವು ದ್ವಿತಳೀಕರಣದಲ್ಲಿ 2 ಲಕ್ಷಣಕ್ಕೆ ಸಂಬಂಧಿಸಿದಂತೆ 2 ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ 2 ರೂಪಗಳನ್ನು ತೋರಿಸುವಂತಹ ಸಸ್ಯಗಳನ್ನು ಸಂಕರಗೊಳಿಸುವುದಕ್ಕೆ ದ್ವಿತಳೀಕರಣ ಎಂದು ಕರೆಯುತ್ತೇವೆ. ಮಕ್ಕಳೇ, ಇಲ್ಲಿ ನೀವು ಉದಾಹರಣೆಯನ್ನು ಗಮನಿಸಿ. ದುಂಡಾದ ಹಸಿರು ಬೀಜಗಳುಳ್ಳ ಸಸ್ಯ, ಹಾಗೆ ಮೇಲೇನಿದೆ? ಸುಕ್ಕುಗಟ್ಟಿದ ಹಳದಿ ಬೀಜಗಳುಳ್ಳ ಸಸ್ಯ.
ಇಲ್ಲಿ ಎಷ್ಟು ಲಕ್ಷಣಗಳಿವೆ? ದುಂಡಾದ ಹಸಿರು, ಹಸಿರು ಬಣ್ಣ ಮತ್ತು ಹಳದಿ ಬಣ್ಣ ಎಂಬುದು ಒಂದು ಲಕ್ಷಣ, ಅಂದರೆ ಬೀಜದ ಬಣ್ಣದ ಒಂದು ಲಕ್ಷಣ. ಆದರೆ ದುಂಡಾದ ಮತ್ತು ಸುಕ್ಕುಗಟ್ಟಿದ ಅದು ಒಂದು ಲಕ್ಷಣ, ಅಂದರೆ ಬೀಜದ ಸ್ವರೂಪ. ಬೀಜದ ಬಣ್ಣ ಒಂದು ಲಕ್ಷಣ, ಬೀಜದ ಸ್ವರೂಪ ಒಂದು ಲಕ್ಷಣ. ಹೀಗೆ ಒಟ್ಟು ಎಷ್ಟು ಲಕ್ಷಣ ಆಯಿತು? 2 ಲಕ್ಷಣ. ಹೀಗೆ 2 ಲಕ್ಷಣಗಳನ್ನು ಹೊಂದಿರುವಂತೆ ಸಸ್ಯಗಳನ್ನು, 2 ಭಿನ್ನವಾದ ರೂಪಗಳನ್ನು ತೋರಿಸುವಂಥ ಸಸ್ಯಗಳನ್ನು ಸಂಕರಗೊಳಿಸುವುದಕ್ಕೆ ದ್ವಿತಳೀಕರಣ ಎಂದು ಕರೆಯುತ್ತೇವೆ. ಹಳದಿ ಬಣ್ಣದ ಬೀಜವು ಹಾಗೆ ದುಂಡಾದ ಬೀಜಗಳು ಯಾವ ಗುಣಗಳಾಗಿವೆ? ಪ್ರಬಲ ಗುಣಗಳಾಗಿವೆ. ಮೆಂಡಲರು ತಮ್ಮ ದ್ವಿತಳೀಕರಣ ಪ್ರಯೋಗದಲ್ಲಿ ದುಂಡಾದ ಹಳದಿ ಬೀಜಗಳನ್ನು ಹೊಂದಿರುವಂತಹ ಬಟಾಣಿ ಸಸ್ಯಗಳು ಹಾಗೆಯೇ ಸುಕ್ಕಾದ ಹಸಿರು ಬೀಜಗಳನ್ನು ಹೊಂದಿರುವಂತಹ ಬಟಾಣಿ ಸಸ್ಯಗಳನ್ನು ಸಂಕರಗೊಳಿಸಿದರು. ಮಕ್ಕಳೇ, ಇಲ್ಲಿ ಲಿಂಗಾಣುಗಳನ್ನು ಗಮನಿಸಿ. ದುಂಡಾದ ಹಳದಿ ಬೀಜ ಹೊಂದಿರುವಂತಹ ಲಿಂಗಾಣುಗಳನ್ನು ನಾವು ಯಾವ ಅಕ್ಷರದಿಂದ ಸೂಚಿಸುತ್ತೇವೆ? ಕ್ಯಾಪಿಟಲ್ YY. Y ಎಂದರೆ ಯೆಲ್ಲೋ, ಹಳದಿ. ದುಂಡಾದ ಎಂದರೆ ರೌಂಡ್. ಹಾಗಾಗಿ ದುಂಡಾದ ಹಳದಿ ಬೀಜಗಳನ್ನು ನಾವು ಲಿಂಗಾಣುಗಳನ್ನು ಯಾವ ಅಕ್ಷರದಿಂದ ಸೂಚಿಸುತ್ತೇವೆ? ಕ್ಯಾಪಿಟಲ್ YY, ಕ್ಯಾಪಿಟಲ್ RR. ಹಾಗೆಯೇ ಸುಕ್ಕಾದ ಹಸಿರು ಬೀಜಗಳನ್ನು ಹೊಂದಿರುವಂತಹ ಸಸ್ಯಗಳನ್ನು ಯಾವ ಸಂಕೇತದಿಂದ ಅಕ್ಷರಗಳಿಂದ ಸೂಚಿಸುತ್ತೇವೆ? ಸ್ಮಾಲ್ YY, ಸ್ಮಾಲ್ RR. ಸ್ಮಾಲ್ Y ಇದ್ದರೆ ಯಾವ ಗುಣ? ಅದು ಹಸಿರು. ಸ್ಮಾಲ್ R ಇದ್ದರೆ ಸುಕ್ಕಾದ. ಹೀಗೆ 2 ವಿಭಿನ್ನ ರೂಪಗಳನ್ನು ಹೊಂದಿರುವ 2 ಲಕ್ಷಣಕ್ಕೆ ಸಂಬಂಧಿಸಿದ ಸಸ್ಯಗಳನ್ನು ಸಂಕರಗೊಳಿಸಿದರು. ಇಲ್ಲಿ ಪರಕೀಯ ಪರಾಗಸ್ಪರ್ಶವಾಗುವಂತೆ ಮಾಡಿದಾಗ ಬೀಜಗಳನ್ನು ಮುಂದಿನ ಋತುವಿನಲ್ಲಿ ಬಿತ್ತಿದಾಗ F1 ಪೀಳಿಗೆಯ ಎಲ್ಲ ಸಸ್ಯಗಳು ಏನಾಗಿದ್ದವು? ದುಂಡಾದ ಹಳದಿ ಬೀಜಗಳನ್ನು ಹೊಂದಿದ್ದ ಸಸ್ಯಗಳಾಗಿ ಬೆಳೆದಿದ್ದವು. F1 ಪೀಳಿಗೆಯ ಎಲ್ಲ ಸಸ್ಯಗಳು ದುಂಡಾದ ಹಳದಿ ಬೀಜವನ್ನು ಹೊಂದಿರುವ ಸಸ್ಯಗಳನ್ನು ಹೊಂದಿದ್ದವು. F1 ಪೀಳಿಗೆಯ ಸಸ್ಯಗಳು ಎಂದಿವುಗಳನ್ನು ಕರೆದರು. ದುಂಡಾದ ಮತ್ತು ಹಳದಿ ಎಂಬುದು ಇಲ್ಲಿ ಪ್ರಬಲ ಗುಣವಾಗಿದೆ. ದುರ್ಬಲ ಗುಣವಾದಂತಹ ಸುಕ್ಕಾದ ಹಸಿರು ಬಣ್ಣವು ಗುಪ್ತವಾಗಿದೆ. ಮಕ್ಕಳೇ, F1 ಪೀಳಿಗೆಯ ಸಸ್ಯಗಳ ಬೀಜಗಳನ್ನು ಸಂಗ್ರಹಿಸಿ ಮುಂದಿನ ಋತುವಿನಲ್ಲಿ ಬಿತ್ತಿದಾಗ ಮೆಂಡಲರು ದೊರೆತಂಥ ಫಲಿತಾಂಶವನ್ನು ಗಮನಿಸಿದರು. ಆಗ ಬೆಳೆದಂಥ ಸಸ್ಯಗಳಲ್ಲಿ 9:3:3:1 ಅನುಪಾತದಲ್ಲಿ ಸಸ್ಯಗಳು ಬೆಳೆದಿದ್ದವು. 9 ಸಸ್ಯಗಳು ದುಂಡಾದ ಹಳದಿ, 3 ಸಸ್ಯಗಳು ಸುಕ್ಕಾದ ಹಳದಿ, 3 ಸಸ್ಯಗಳು ದುಂಡಾದ ಹಸಿರು, ಹಾಗೆ 1 ಸಸ್ಯ ಸುಕ್ಕಾದ ಹಸಿರು ಬಣ್ಣದಲ್ಲಿರುವುದನ್ನು ನೋಡಿ ಆಶ್ಚರ್ಯಗೊಂಡರು. F2 ಪೀಳಿಗೆಯ ಸಸ್ಯಗಳ ಅನುಪಾತವನ್ನು ನಾವು ಚೆಕ್ಕರ್ ಬೋರ್ಡ್ ಸಹಾಯದಿಂದ ಹೀಗೆ ನಿರೂಪಿಸಬಹುದು. ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಗಮನಿಸಿ. ಎತ್ತರ ಮತ್ತು ದುಂಡಾದ ಬೀಜಗಳು ಪ್ರಬಲವಾದಂತಹ ಗುಣಗಳಾಗಿವೆ. ಆದರೆ F1 ಪೀಳಿಗೆ ಸಸ್ಯಗಳ ಸ್ವಕೀಯ ಪರಾಗಸ್ಪರ್ಶದಿಂದ ಮೊದಲು ಪರಕೀಯ ಪರಾಗಸ್ಪರ್ಶ ಮಾಡಿದರು. ನಂತರ F1 ಪೀಳಿಗೆ ಸಸ್ಯಗಳನ್ನು ಬಿತ್ತಿದಾಗ
ಸ್ವಕೀಯ ಪರಾಗಸ್ಪರ್ಶವಾಗುವಂತೆ ಮಾಡಿದರು. F2 ಪೀಳಿಗೆಯ ದುಂಡಾದ ಬೀಜಗಳಿರುವ ಎತ್ತರದ ಕೆಲವು ಸಸ್ಯಗಳು ಸುಕ್ಕುಗಟ್ಟಿದ ಬೀಜಗಳೊಂದಿಗೆ ಕುಬ್ಜವಾಗಿರುವ ಕೆಲವು ಸಸ್ಯಗಳು ಕಂಡುಬರುತ್ತವೆ. ಅಂದರೆ ಬೀಜದ ಆಕಾರ ಮತ್ತು ಬೀಜದ ಬಣ್ಣ ನಿಯಂತ್ರಿಸುವ ಅಂಶಗಳು F2 ಪೀಳಿಗೆಯಲ್ಲಿ ಪುನರ್ ಸಂಯೋಗ ಹೊಂದಿ ಯುಗ್ಮಜಗಳಾಗುವ ಮೂಲಕ F2 ಪೀಳಿಗೆಯಲ್ಲಿ ಹೊಸ ಸಂಯೋಜನೆಗಳನ್ನುಂಟು ಮಾಡುವ ಪ್ರಕ್ರಿಯೆಯನ್ನು ನೀವು ಚಿತ್ರ 9.5ರಲ್ಲಿ ಕಾಣಬಹುದು. F1 ಪೀಳಿಗೆ ಎಲ್ಲ ಸಸ್ಯಗಳು ದುಂಡನೆ ಹಳದಿ ಬಣ್ಣದಲ್ಲಿದ್ದವು. ಇದನ್ನು ನಾವು ಚೆಕ್ಕರ್ ಬೋರ್ಡ್ ಸಹಾಯದಿಂದ ಬರೆದಾಗ 9:3:3:1 ಅನುಪಾತದಲ್ಲಿ ಸಸ್ಯಗಳು ಬೆಳೆದಿದ್ದವು. ಹೀಗಾಗಿ ಎತ್ತರ ಅಥವಾ ಕುಬ್ಜತೆಯ ಗುಣ ಮತ್ತು ದುಂಡಾದ ಬೀಜ ಸುಕ್ಕುಗಟ್ಟಿದ ಬೀಜದ ಗುಣಗಳು ಏನಾಗುತ್ತವೆ? ಸ್ವತಂತ್ರವಾಗಿ ಅನುವಂಶೀಯವಾಗುತ್ತವೆ ಎಂಬುದನ್ನು ಅವರು ಕಂಡುಕೊಂಡರು. ದ್ವಿತಳೀಕರಣ ಪ್ರಯೋಗದ F2 ಪೀಳಿಗೆ ಅನುಪಾತ ನಿಮಗೆ ತಿಳಿಯಿತಲ್ಲವೇ ಮಕ್ಕಳೇ? 9:3:3:1 ಅನುಪಾತ. ಹಾಗೆಯೇ ಚೆಕ್ಕರ್ ಬೋರ್ಡನ್ನು ಸಹ ನಾವು ಲಿಂಗಾಣುಗಳನ್ನು ಬರೆಯುವುದರ ಮೂಲಕ ಸುಲಭವಾಗಿ ಬರೆಯಬಹುದು. ಮಕ್ಕಳೇ, F2 ಪೀಳಿಗೆಯಲ್ಲಿ ನಾವು ಚೆಕ್ಕರ್ ಬೋರ್ಡ್ ಬರೆಯುವಾಗ ಲಿಂಗಾಣುಗಳನ್ನು ಗಮನಿಸಿ. ಕ್ಯಾಪಿಟಲ್ Y, ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಸ್ಮಾಲ್ r, ಮೂರನೇದಾಗಿ ಸ್ಮಾಲ್ y, ಕ್ಯಾಪಿಟಲ್ R, ನಾಲ್ಕನೇದಾಗಿ ಎರಡೂ ಕೂಡ ಸ್ಮಾಲ್ y, ಸ್ಮಾಲ್ r. ಇವುಗಳನ್ನು ಗುಣಿಸಿದಾಗ ನಮಗೆ ಅನುಪಾತವು ಸರಿಯಾಗಿ ಬರುತ್ತದೆ. ಚಿತ್ರದಲ್ಲಿ ಸಹ ನೀವು ಗಮನಿಸಬಹುದು. ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಚೆಕ್ಕರ್ ಬೋರ್ಡ್ನಲ್ಲಿ ಸಹ ನೀವು ಅನುಪಾತವನ್ನು ಪರೀಕ್ಷಿಸಬಹುದು. 9 ದುಂಡಾದ ಹಳದಿ ಬೀಜಗಳನ್ನು ಹೊಂದಿರುವ ಸಸ್ಯಗಳಿವೆ ಎಂಬುದನ್ನು ಪರೀಕ್ಷಿಸಿ. 1, 2, 3, 4, 5, 6, 7, 8, 9. ಹಾಗಾದರೆ ದುಂಡಾದ ಹಳದಿ ಬೀಜಗಳನ್ನು ಹೊಂದಿರುವ ಸಸ್ಯಗಳು ಎಷ್ಟಿದೆ ಮಕ್ಕಳೇ? 9. ಹೌದಲ್ವಾ? ಇಲ್ಲಿ ಅನುಪಾತವನ್ನು ಗಮನಿಸಿ. ಹಾಗೆ ಸುಕ್ಕಾದ ಹಳದಿ, ಸುಕ್ಕಾಗಿದೆ ಬೀಜದ ಸ್ವರೂಪ ಮತ್ತು ಬಣ್ಣ ಹಳದಿ. ಸುಕ್ಕಾದ ಹಳದಿ ಬೀಜವನ್ನು ಹೊಂದಿರುವ ಸಸ್ಯಗಳು ಎಷ್ಟಿದ್ವು? 3. ಹಾಗಾದರೆ ಇಲ್ಲಿ ಚೆಕ್ಕರ್ ಬೋರ್ಡಲ್ಲಿ ಪರೀಕ್ಷಿಸಿ ಎಷ್ಟಿದೆ ನೋಡ್ರಿ. ಕ್ಯಾಪಿಟಲ್ Y ಇದ್ರೆ ಏನಂತ ಅರ್ಥ? ಅದು ಹಳದಿ. 2 ಸ್ಮಾಲ್ r ಇದ್ರೆ ಏನಂತ? ಸುಕ್ಕಾದ. ಎಷ್ಟಿದೆ ಹಾಗಾದರೆ ಇವು? 1, 2, 3. 3 ಸುಕ್ಕಾದ ಹಳದಿ ಬೀಜಗಳನ್ನು ಹೊಂದಿರುವಂಥ ಸಸ್ಯಗಳು ಇವೆ. ಚೆಕ್ಕರ್ ಬೋರ್ಡ್ ಸಹಾಯದಿಂದ ನಾವು ಈ ರೀತಿ ತಾಳೆ ನೋಡಿಕೊಳ್ಳಬಹುದು. ಹಾಗೆ 3 ಸಸ್ಯಗಳೇನಾಗಿದ್ದವು? ದುಂಡಾಗಿ ಹಸಿರು. ದುಂಡಾದ ಹಸಿರು ಬಣ್ಣ ಎಷ್ಟು ಹೊಂದಿದವು ನೋಡಿ ಮಕ್ಕಳೇ, ಇಲ್ಲಿ ಗಮನಿಸಿ. 1, 2, 3. ಸ್ಮಾಲ್ y ಇದ್ರೆ ಏನಂತ ಅರ್ಥ? ಹಸಿರು. 1 ಕ್ಯಾಪಿಟಲ್, 1 ಸ್ಮಾಲ್ r ಇದ್ದರೆ ಏನಂತ ಅರ್ಥ ಮಕ್ಕಳೇ? ದುಂಡಾದ, ರೌಂಡ್. ಅಂದರೆ ದುಂಡಾದ ಹಸಿರು ಬಣ್ಣವನ್ನು ಹೊಂದಿರುವ ಸಸ್ಯಗಳು ಎಷ್ಟಿವೆ? 3. ಇನ್ನು ಕೊನೆಯದಾಗಿ ಇಲ್ಲಿ ಯಾವ ಬಣ್ಣ ಇದೆ ಮಕ್ಕಳೇ? ಹಸಿರು. ಸುಕ್ಕಾದ ಹಸಿರು ಬಣ್ಣದ ಸಸ್ಯಗಳು ಎಷ್ಟಿದೆ? 1. ನೋಡಿ ಇಲ್ಲಿ ನೀವು ಚೆಕ್ಕರ್ ಬೋರ್ಡಲ್ಲಿ ಗಮನಿಸಿ. ಸುಕ್ಕಾದ ಹಸಿರು ಬಣ್ಣ ಹೊಂದಿರುವಂಥ ಸಸ್ಯಗಳು ಎಷ್ಟಿವೆ ನೋಡಿ ಮಕ್ಕಳೇ? ಇಲ್ಲಿ ಕೇವಲ ಒಂದೇ ಒಂದು ಮಾತ್ರ ಇದೆ. ಇಲ್ಲಿ ಲಿಂಗಾಣುಗಳನ್ನು ಗಮನಿಸಿ. ಎರಡೂ ಕೂಡ ಏನಿದೆ? ಸ್ಮಾಲ್ y. ಅಂದರೆ ಯಾವುದು? ಸ್ಮಾಲ್ y ಅಂದರೆ ಹಸಿರು. 2 ಸ್ಮಾಲ್ r ಇದ್ರೆ ಏನಂತ ಅರ್ಥ? ಸುಕ್ಕಾದ.
ಅಂದರೆ ಸುಕ್ಕಾದ ಹಸಿರು ಬಣ್ಣವನ್ನು ಹೊಂದಿರುವಂಥ ಸಸ್ಯಗಳು ಎಷ್ಟಿವೆ? ಕೇವಲ ಒಂದು ಮಾತ್ರ ಇದೆ. ಮಕ್ಕಳೇ, ಸಸ್ಯಗಳ ಅನುಪಾತಗಳನ್ನು ಇಲ್ಲಿ ಗಮನಿಸಿ. 315 ದುಂಡನೆ ಹಳದಿ, 108 ದುಂಡನೆ ಹಸಿರು ಬಣ್ಣ, 101 ಸುಕ್ಕಾದ ಹಳದಿ ಬೀಜಗಳು, 32 ಸುಕ್ಕಾದ ಹಸಿರು ಬೀಜಗಳನ್ನು ಹೊಂದಿದ್ದವು. ಹಾಗೆಯೇ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳುವುದಾದರೆ, ಕೆಂಪು ಹೂಗಳನ್ನು ಬಿಡುವ ಎತ್ತರ ಗಿಡಗಳು, ಬಿಳಿ ಹೂಗಳನ್ನು ಬಿಡುವಂತಹ ಎತ್ತರ ಗಿಡಗಳು, ಕೆಂಪು ಹೂಗಳನ್ನು ಬಿಡುವ ಗಿಡ್ಡ ಗಿಡಗಳು, ಬಿಳಿ ಹೂಗಳನ್ನು ಬಿಡುವ ಗಿಡಗಳು ಇವುಗಳನ್ನು ಸಹ ತೆಗೆದುಕೊಂಡು ಅವರು ದ್ವಿತಳೀಕರಣ ಪ್ರಯೋಗವನ್ನು ಮಾಡಿದರು. ಆಗ ಬಂದಂತಹ F2 ಪೀಳಿಗೆ ಅನುಪಾತವು ಸಹ 9:3:3:1 ಅನುಪಾತದಲ್ಲಿ ಸಸ್ಯಗಳು ಬೆಳೆದಿದ್ದವು. ಮಕ್ಕಳೇ, ಇದುವರೆಗೂ ನೀವು ಮೆಂಡೆಲರ ಆನುವಂಶೀಯತೆ ಪ್ರಯೋಗಗಳಾದಂತಹ ಏಕತಳೀಕರಣ ಪ್ರಯೋಗ ಮತ್ತು ದ್ವಿತಳೀಕರಣದ ಪ್ರಯೋಗದ ಬಗ್ಗೆ ತಿಳಿದುಕೊಂಡಿರಿ.